ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ 1 ರೂಪಾಯಿಗೆ 4 ಲೀಟರ್ ನೀರು ಬರುತ್ತಿಲ್ಲ. ಹಾಗಾದರೆ ಬರುವುದಾದರೂ ಎಷ್ಟು? ದಾಂಡೇಲಿ ನಗರದ ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ. 1 ರೂಪಾಯಿಯ ನಾಣ್ಯಕ್ಕೆ 4 ಲೀಟರ್ ಶುದ್ಧ ಕುಡಿಯುವ ನೀರನ್ನು ಈ ಘಟಕ ಒದಗಿಸುತ್ತದೆ. 5 ರೂಪಾಯಿಯ ನಾಣ್ಯ ಹಾಕಿದ್ದಲ್ಲಿ 20 ಲೀಟರ್ ನೀರನ್ನು ಒದಗಿಸುತ್ತದೆ. ಆದರೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿದರೂ ಅರ್ಧ ಲೀಟರ್ ನೀರು, 5 ರೂಪಾಯಿಯ ನಾಣ್ಯವನ್ನು ಹಾಕಿದರೂ ಕೂಡ ಅರ್ಧ ಲೀಟರ್ ನೀರು ಬರುತ್ತಿದೆ. ಕಳೆದ ಕೆಲವು ದಿನಗಳಿಂದ ಇಲ್ಲಿಯ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಸಮಸ್ಯೆ ಉದ್ಭವವಾಗಿದ್ದು ಸ್ಥಳೀಯರಿಗೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಬಿಜೆಪಿ ಯುವ ಮುಖಂಡರಾದ ಸಂದೀಪ್ ನಾಯ್ಕ್ ಅವರು ಭಾನುವಾರ ಸಂಜೆ 5:30 ಗಂಟೆ ಸುಮಾರಿಗೆ ಹಳೆ ದಾಂಡೇಲಿಯಲ್ಲಿ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರನ್ನು ಫಿಲ್ಟರ್ ನೀರನ್ನು ಮಾಡಿದ್ದಾರೆ. ಇಲ್ಲಿ ನಾವು ನೀರು ತಗೊಳ್ಳೋಕ್ಕಂತ ಬಂದಿದ್ವಿ. ಇದು ದುಡ್ಡು ಹಾಕಿದ್ರು ವಾಪಸ್ ಬರ್ತಾ ಇದೆ. ಇದು ಮಾಡಿನೂ ಏನು ಉಪಯೋಗ ಇಲ್ಲ ಇಲ್ಲಿ ಜನರಿಗೆ. ಆದ ಕಾರಣ ಇದು ಎಷ್ಟು ಬೇಗ ಇದಾಗತ್ತೆ ಚಾಲೂ ಮಾಡಬೇಕಂತೇಳಿ ಹಳೆ ದಾಂಡೇಲಿಯ ಜನರಿಂದ ಕೇಳಿಕೊಳ್ಳುತ್ತೇವೆ. ಕಾಯಿನ್ ಹಾಕಿ ತೋರಿಸೋಂತಿಲ್ಲ, ಕಾಯಿನ್ ಹಾಕಿ ತೋರಿಸ್ತಾ ಇದ್ದೀವಿ. ಕಾಯಿನ್ ವಾಪಸ್ ಬರ್ತಾ ಇದೆ. ಸ್ವಲ್ಪ ಯಾರು ಇದ್ದಾರೆ ಹೊಣೆಗಾರರಾಗ ಸ್ವಲ್ಪ ಇದು ಮಾಡಿ ಚಾಲೂ ಮಾಡಲಿಕ್ಕೆ ಹೇಳಬೇಕು. ₹1 ಇಷ್ಟು ನೀರು ಕಾಳಿ ನದಿ ಖಾಲಿ ಆಯ್ತು. ಮತ್ತೆ ಕಾಯಿನ್ ಹಾಕಿದ್ರೆ ಇಷ್ಟೇ ನೀರು ಬರ್ತಾ ಇದೆ. ಹಳೆ ದಾಂಡೇಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಶುದ್ಧ ನೀರು ಘಟಕ ಮಾಡಿದ್ದಾರೆ. ಕಾಯಿನ್ ಹಾಕಿದ ಕೂಡ ನೀರು 5 ಲೀಟರ್ಷ್ಟು ಬರೋದು ನೀರು ಇಷ್ಟು ಬರ್ತಾ ಇದೆ. 1 ಲೀಟರ್ಷ್ಟು ನೀರು ಬರ್ತಾ ಇದೆ. ಇದು ಸ್ವಲ್ಪ ಯಾರು ಸಂಬಂಧಪಟ್ಟಿದ್ದವರಿಗೆ ತಿಳಿಸಿ ಇದು ಮಾಡಬೇಕಂತೂ ಅದು ಏನಂತೇಳಿ ನಮ್ಗೆ ಗೊತ್ತಾಗ್ತಾಯಿಲ್ಲ. 1 ಲೀಟರ್ ಅಷ್ಟೇ ನೀರು ಬರ್ತಾ ಇದೆ. ಆದ ಕಾರಣ ಸ್ವಲ್ಪ ಸಂಬಂಧಪಟ್ಟವರಿಗೆ ತಿಳಿಸಬೇಕು.